ಬಂದಿರತಕ್ಕಂಥ ನಮ್ಮ ಹೋಬಳಿಯ ಎಲ್ಲ ಮುಖಂಡರುಗಳೇ ಹಿರಿಯರೇ, ವಿಶೇಷವಾಗಿ ಈ ಕಾರ್ಯಕ್ರಮಕ್ಕೆ ಒಂದು ಮೆರಗನ್ನ ತರ್ಕೊಳ್ತಾ ಇರ್ತಕ್ಕಂಥ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಪದವಿ ಪೂರ್ವ ಕಾಲೇಜಿನ ಎಲ್ಲ ಮಕ್ಕಳೇ, ಮೊಟ್ಟ ಮೊದಲನೇದಾಗಿ ನಾನೆಲ್ಲರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಅಭಿನಂದನೆಗಳನ್ನ ಸಲ್ಲಿಸಬೇಕಾಗಿ ಕೋರ್ಟಿನ ಅಂದ್ರೆ ಅತ್ಯಂತ ಸುಸರ್ಜಿತವಾದಂತಹ ಅದ್ಭುತವಾದಂತಹ ಗುತ್ತಿಗೆದಾರಿಯಾಗಿ ಮಾಡಿದರೆ ಅವ್ರಿಗೆ ಮತ್ತೆ ನಮ್ಮ ಪಿಡಬ್ಲ್ಯೂ ಇಲಾಖೆ ಅವರಿಗೆ ಅಭಿನಂದನೆಗಳನ್ನ ಚಪ್ಪಾಳೆ ಮುಖಾಂತರ ಒಂದು ಕಡೆ ಈಗಾಗಲೇ ಪ್ರಕಾಶ್ ಅಣ್ಣವರಾದರೂ ಹೇಳಿರ್ಬೋದು, ನಮ್ಮ ಬಿ ಅವರಾದಂತಹ ಪದ್ಮನಾಭ್ ಸರ್ ಅವರು ಹೇಳಿರ್ಬೋದು, ತಾಲೂಕಿಗೆ ಬೇಕಾದಂತಹ ಮೂಲಭೂತ ಸೌಕರ್ಯಗಳೇನಿವೆ ಆ ಮೂಲಭೂತ ಸೌಕರ್ಯಗಳನ್ನ ಪೂರೈಸಂತ ಕೆಲಸನ ಆದ್ಯತೆ ಮೇರೆಗೆ ನಾವು ತಗೊಂಡು ಎಲ್ಲ ಕಡೆಗಳಲ್ಲಿ ಪಂಚಾಯತಿಗೆ ಒಂದು ಮಾದರಿ ಶಾಲೆ ಮತ್ತೆ ನಮ್ಮಲ್ಲಿರ್ತಕ್ಕಂಥ ಪದವಿ ಪೂರ್ವ ಕಾಲೇಜ್ ಏನಿಲ್ಲಿ ನಾವು ದೇವಲಾಪುರದಲ್ಲಿದ್ದೀವಿ, ಇದನ್ನ ನಾವು ಮಾದರಿಯಾಗಿ ಮಾಡಿದೀವಿ. ನನ್ಗುಡಿಯಲ್ಲಿರುವಂತಹ ಪದವಿ ಪೂರ್ವ ಕಾಲೇಜು ಕೂಡ ಮಾದರಿಯಾಗಿ ಮಾಡಿದೀವಿ. ಹೊಸಕೋಟೆ ನಗರದಲ್ಲಿ ಬಾಯ್ಸ್ ಪದವಿ ಪೂರ್ವ ಕಾಲೇಜ್ ಏನಿತ್ತು ಅದನ್ನು ಕೂಡ ಇವತ್ತು ನಾವು ಮಾದರಿಯಾಗಿ ನಾವು ಮಾಡಿ ಮಕ್ಕಳಿಗೆ, ವಿಶೇಷವಾಗಿ ಪ್ರಕಾಶ್ ಅಣ್ಣ ಹೇಳಿದಂಗೆ ಸರ್ಕಾರಿ ಕಾಲೇಜುಗಳಿಗೆ ಬರದಂತೂ ನಾವು ನೋಡೋದಕ್ಕೆ ಹಿಂದುಳಿದಂತ ಆರ್ಥಿಕವಾಗಿ ದುರ್ಬಲ ವರ್ಗದ ಮಕ್ಕಳು ಇವತ್ತಿಲ್ಲಿ ಬಂದು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ. ಆರ್ಥಿಕವಾಗಿ ದುರ್ಬಲವಾಗಿರ್ಬೋದು, ಹಿಂದುಳಿದಿರ್ಬೋದು, ಅದೇ ಪ್ರತಿಭೆಯಲ್ಲಿ ಯಾವುದೇ ಕಾರಣಕ್ಕೂ ಆ ಮಕ್ಕಳು ಯಾರಿಂದ ಕೂಡ ಒಂದು ಹೆಜ್ಜೆ ಕೂಡ ಹಿಂದೆ ಇಲ್ಲ ಅಂತ ಹೇಳಿ ಹೆಮ್ಮೆಯಿಂದ ಈ ಒಂದು ಸಂದರ್ಭದಲ್ಲಿ ನಾನು ಬಯಸ್ತೇನೆ. ಆ ಒಂದು ಮಕ್ಕಳಿಗೆ ಬೇಕಾದಂತ ಸೂಕ್ತವಾದಂತ ಮೂಲ ಸೌಕರ್ಯಗಳನ್ನ ಒದಗಿಸಿಕೊಳ್ಳುವಂಥದ್ದು ನಮ್ಮ ಜವಾಬ್ದಾರಿ. ಇವತ್ತು ಬರಬೇಕಾದಾಗ ಮೇಡಮ್ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಮಕ್ಕಳ ಸಂಖ್ಯೆ ಎಷ್ಟಿದ್ದಾರೆ ಇಲ್ಲಿ? 108 ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸ, ಫಸ್ಟ್ ಇಯರ್ PUC, ಸೆಕೆಂಡ್ ಇಯರ್ PUC ಎರಡು ಕೂಡ ಸೇರಿ 108 ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾರೆ ಅಂತ ಹೇಳಿ. ನನ್ನ ಪ್ರಕಾರ ಒಂದು 5 ಕಿಲೋಮೀಟರ್ ರೇಡಿಯಸ್ ನಾವು ನೋಡಿಕೊಂಡ್ರೆ ಸುತ್ತಮುತ್ತ 108 PU ಕಾಲೇಜುಗಳು ನಿಮಗೆ ಸಿಗ್ತವೆ. ಅಂದ್ರೆ ಆ ಸಂಖ್ಯೆಯಲ್ಲಿ ಆ ಒಂದು ಮಟ್ಟದಲ್ಲಿ ಇವತ್ತು ಸ್ಪರ್ಧಾತ್ಮಕವಾದಂತಹ ಕಾಂಪಿಟೇಟಿವ್ ವರ್ಲ್ಡ್ ಅಲ್ಲಿ ನಾವಿದ್ದು ನಾವಿವತ್ತು ಸ್ಪರ್ಧೆ ಮಾಡಿ ಮಕ್ಕಳನ್ನ ಶಾಲೆಗಳಿಗೆ ಕಾಲೇಜುಗಳಿಗೆ ಆಕರ್ಷಣೆ ಮಾಡಬೇಕಾದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಏನು CDC ಮೆಂಬರ್ಗಳಲ್ಲಿ ಇಲ್ಲಿರ್ತಕ್ಕಂಥ ನಮ್ಮ ಶಿಕ್ಷಕರಲ್ಲಿ ತಮ್ಮನ್ನೆಲ್ಲ ಕೂಡ ನಾನು ಮನವಿ ಮಾಡ್ಕೊಳ್ಳೋದು ಏನಂದ್ರೆ, ಮಕ್ಕಳಿಗೆ ನಾವು ವಿದ್ಯಾಭ್ಯಾಸದ ಜೊತೆ ಏನ್ ನಾವಿಲ್ಲಿ ಸರ್ಕಾರ ಕೊಡುವಂತ ಪಠ್ಯ ಪುಸ್ತಕಗಳ ಜೊತೆ ನಾವು ಅವ್ರಿಗೇನು ಇನ್ನು ಹೆಚ್ಚುವರಿಯಾಗಿ ಕೊಡ್ಬೋದು. ನಾವು ಅವ್ರಿಗೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಮಾಡ್ಬೋದಾ? CET ನೀಟ್ ನ ಅಟೆಂಪ್ಟ್ ಮಾಡೋರಿಗೆ ನಾವು ಕೋಚಿಂಗ್ ಕ್ಲಾಸ್ ಕೊಡ್ಬೋದಾ? ಅವನ್ನೆಲ್ಲ ಕೂಡ ಮಾಡಿಕೊಂಡು ಯಾವ ಥರದಲ್ಲಿ ನಾವು ಇನ್ನ ಅವ್ರ ಮಕ್ಕಳಿಗೆ ಬೇಕಾದಂತಹ ಸೌಲಭ್ಯಗಳನ್ನ ಒದಗಿಸ್ಕೊಡ್ಬೋದು ಅಂತ ಹೇಳಿ ನಾವು ಆಲೋಚನೆ ಮಾಡಿದ್ರೆ ಆವಾಗ ನಾವು ಮಕ್ಕಳನ್ನ ಆಕರ್ಷಣೆ ಮಾಡೋಕೆ ಅವಕಾಶ ಸಿಗುತ್ತೆ. ಸಹಜವಾಗಿ ನಮಗೂ ಕೂಡ ಅರ್ಥ ಆಗುತ್ತೆ, ಮಕ್ಕಳಿಗೆ ಯೂನಿಫಾರ್ಮ್ ಹಾಕಿ ಆಂಗ್ಲ ಮಾಧ್ಯಮಕ್ಕೆ ಕಳಿಸ್ಕೊಂಡು ಅಲ್ಲಿ ಪೂರ್ತಿ ಪೋಷಕರು ಹೋಗೋಕೆ ಎಲ್ಲರೂ ಕೂಡ ಬಯಸ್ತಾರೆ. ಆದ್ರೆ ಹಿಂದೆ ಏನು ಸರ್ಕಾರಿ ಬಂದ್ರೆ ಕೂತ್ಕೊಳ್ಳೋಕೆ ಜಾಗ ಇಲ್ಲಂತೆ, ಚೇರು ಬೆಂಚ್ ಇಲ್ಲಂತೆ, ಸೋರ ಮಾಡಿ ಅಂತೆ, ಅವೆಲ್ಲ ಕೂಡ ನಮ್ಮ ತಾಲೂಕಲ್ಲಂತೂ ಇಲ್ಲ. ಬೇರೆ ಏನಾದ್ರು ಇರ್ಬೋದು ಸರ್ಕಾರಿ ಶಾಲೆಗಳಲ್ಲಿ ವ್ಯವಸ್ಥೆ ಇದ್ದಾಗ ಶಾಲೆಗಳಲ್ಲಿ ಹೋಗಿ 9:10ಕ್ಕೆ ನನ್ಗುಡಿಗೆ ತಂದು ಅಡ್ಮಿಷನ್ ಮಾಡ್ತಾರೆ. ಯಾಕಂದ್ರೆ ಅಲ್ಲಿ ವಿದ್ಯಾಭ್ಯಾಸ ಶಿಕ್ಷಣ ಚೆನ್ನಾಗಿದೆ, ಮಾರ್ಕ್ಸ್ ಚೆನ್ನಾಗಿ ತೆಗಿತಾರೆ ಅಂತ ಹೇಳಿ. ಸಹಜವಾಗಿ ಅಲ್ಲಿ ಯಾರು 10th ಮಾಡ್ತಾರೋ PUC ಅಲ್ಲೇ ಹೋಗ್ತಾರೆ. ಆ ಥರದಲ್ಲಿ ನಮಗೆ ಒಂದ್ಸರಿ ಏನ್ ಮಗು ನಮ್ಮ ಅಂಗನವಾಡಿಯಲ್ಲಿ ಪ್ರಾರಂಭ ಆಗುತ್ತೋ, ಅಂಗನವಾಡಿಯಿಂದ ಶುರು ಆದರೆ PUC ಮುಗಿಸ್ಕೊಂಡು ಹೊರಬರಂತ ವ್ಯವಸ್ಥೆ ಇಲ್ಲಿ ನಮ್ಮ ದೇವಲಾಪುರದಲ್ಲಿ ಪ್ರೈಮರಿ ಸ್ಕೂಲು ಆಪೋಸಿಟ್ ಅಲ್ಲೇ ಇರೋದು. ಮಿಡಲ್ ಸ್ಕೂಲ್ ಒಂದು 2 ಸೆಕ್ಷನ್ ಮಿಸಿಂಗ್ ಇದೆ. 6-7 ತರಗತಿ ಬೇಕಾಗಿದೆ. ಅದಕ್ಕೆ ಆಗಲೇ ಪ್ರಪೋಸಲ್ ಆಗಿದೆ 6-7 ತರಗತಿ ಕೊಡಕ್ಕೆ. 6-7 ತರಗತಿ ಬಂದ್ರೆ ನಮ್ಮ 1ರಿಂದ ಹಿಡಿದು PUC ವರೆಗೂ ಇಲ್ಲೇ ವಿದ್ಯಾಭ್ಯಾಸ, ಇಲ್ಲೇ ಶಿಕ್ಷಣ ಮಾಡುವಂತ ಅವಕಾಶಗಳೆಲ್ಲವನ್ನೂ ಕೂಡ ಮಾಡ್ಕೊಡ್ತೀವಿ ಅಂತ ಹೇಳ್ತಾ ನಾನು ಕೂಡ ಒಪ್ಕೊತೀನಿ. ವೇಗವಾಗಿ ಅಭಿವೃದ್ಧಿ ಆಗ್ತಾ ಇರುವಂತ ಜಾಗ, ಮೂಲವಾಗಿ ಸೌಖ್ಯ ಇಂಡಸ್ಟ್ರಿಯಲ್ ಏರಿಯಾ, ಕೈಗಾರಿಕಾ ಪ್ರದೇಶ ಇದು. ಅನಿವಾರ್ಯ ವೇರ್ ಹೌಸ್ಗಳಿವೆ, ಕಾರ್ಖಾನೆಗಳಿವೆ, ಕೈಗಾರಿಕೆಗಳಿವೆ. ಅದಕ್ಕೆ ಬಸ್ಸುಗಳು, ಟ್ರಕ್ಗಳು ಸಹಜವಾಗಿ ಬೇರೆ ಬೇರೆ ರಾಜ್ಯಗಳಿಂದ, ಬೇರೆ ಬೇರೆ ಪ್ರಾಂತ್ಯಗಳಿಂದ ಬಂದಿಲ್ಲಿ ಪಾರ್ಕ್ ಮಾಡಿರೋದು ನಮ್ಮ ಗಮನದಲ್ಲಿದೆ. ಅವರ ಸಂಜೆ ಚಟುವಟಿಕೆಗಳ ಬಗ್ಗೆ ಕೂಡ ನಾವು ಉಲ್ಲೇಖ ಮಾಡಿದ್ರೆ ಇಲ್ಲಿ ಸರಿ, ಬಟ್ ನಮಗೆ ಸಂಜೆ ಚಟುವಟಿಕೆಗಳ ಬಗ್ಗೆ ಕೂಡ ಪೂರ್ತಿ ಸಂಪೂರ್ಣವಾದಂತಹ ವಿವರಗಳಿವೆ. ಮೇಡಮ್ ಅವರು ಹೇಳಿದ್ರು, ಬೆಳಗ್ಗೆ ಹೊತ್ತು ಮಕ್ಕಳು ಏನ್ ಬರ್ತಾರೆ ಏನ್ ಮಾಡ್ತಾರೆ ಅಂತ ಹೇಳಿ ಬೆಳಗ್ಗೆ ಬರ್ತಾರೆ ಅಂತ ಹೇಳಿದ್ರೆ ಅಂತ ಕೇಳಿದಾಗ ಮನಸ್ಸು ಕೂಡ ನೋವಾಯಿತು. ಆದ್ರಿಂದ ಪೊಲೀಸ್ ಅವ್ರಿಗೆ ನಾವು ಮಾತಾಡಿ ಡೀಟೇಲ್ ಏನನ್ನು ಕೊಡೋದು
ಏನು ನಾವು ಬೀಟ್ ಒಂದು ಬಿಟ್ಟು ಒಂದು 2-3 ಬಾರಿ ಒಂದು ಹೋಗ್ಬೇಕು, ಪೊಲೀಸರ ಹತ್ರ ಮಾತಾಡಬೇಕು, ಪೊಲೀಸರ ಹತ್ರ ಕೂಡ ಅದನ್ನ ಗಮನಕ್ಕೆ ತಗೋಬರ್ತೀವಿ. ಮತ್ತೆ ಇನ್ಫೋಸಿಸ್ ಸಂಸ್ಥೆ ಮಾತಾಡ್ತಕ್ಕಂಥ ಶಾಲೆಗಳ ಅಭಿವೃದ್ಧಿಯಲ್ಲಿ ಈ ಒಂದು ಶಾಲೆ ಕೂಡ ಆಯ್ಕೆ ಆಗಿರೋದ್ರಿಂದ ಏನು ನಮ್ಗೆ ಬೇಕಾದಂಥ ಕಾಂಪೌಂಡ್ ಆಗಿರ್ಬೋದು, ಕ್ಲಾಸ್ ರೂಮ್ ಆಗಿರ್ಬೋದು, ಇವೆಲ್ಲದರಲ್ಲಿ ಕೂಡ ಯಾವುದೇ ಒಂದು ಕೊರತೆ ಆಗೋದಿಲ್ಲ. ನಾಲ್ಕರನ್ನೆಲ್ಲ ಮನವಿ ಮಾಡಿಕೊಂಡು ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಮಾಡಿ ಮೂಲ ಸೌಕರ್ಯ ನಮಗೆ ಅದನ್ನು ಮೂಲ ಸೌಕರ್ಯ ರೂಪಿಸ್ಕೊಳ್ಳೋದ್ರಲ್ಲಿ ಯಾವತ್ತೂ ಕೂಡ ಹಿಂಜರಿಯೋದಿಲ್ಲ, ಜರಿಯೋದಿಲ್ಲ. ಏನು ಮಾಡ್ಕೊಳ್ಬೇಕು ಇನ್ನೂ ಮಾಡ್ಕೊಳ್ತೀವಿ. ವಿದ್ಯಾರ್ಥಿಗಳ ಸಂಖ್ಯೆ ನಮಗೆ ತೋರಿಸಿ, ವಿದ್ಯಾರ್ಥಿಗಳ ಸಂಖ್ಯೆ ಒಂದೇ ಅಲ್ಲ, ಅವರ ಮಾರ್ಕ್ಸ್ನ ಗುಣಮಟ್ಟ ಕೂಡ ನಮಗೆ ತೋರಿಸಿ, ಮಾರ್ಕ್ಸ್ ವಿದ್ಯಾರ್ಥಿಗಳು ತೋರಿಸಿದ್ರೆ ಎಷ್ಟು ಮೂಲ ಸೌಕರ್ಯ ಬೇಕು ಅಷ್ಟು